ಒಂದು ನಿಮಿಷ ಯೋಚನೆ ಮಾಡಿ, ಈ ಥರ ಜಗತ್ತು ಹೆಂಗಿರುತ್ತೆ ಅಂತ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ವರ್ಕ್ ಆಗ್ತಾ ಇರಲ್ಲ. ನೀವು ಗಾಡಿ ತೆಗಿಬೇಕು ಅಂತ ಕಾರ್ ಸ್ಟಾರ್ಟ್ ಮಾಡೋಕೆ ಹೋದರೆ ಕಾರ್ ಲಾಕೇ ಓಪನ್ ಆಗ್ತಾ ಇರಲ್ಲ. ಮತ್ತೆ ಮೊಬೈಲ್ ವರ್ಕ್ ಆಗ್ತಾ ಇಲ್ಲ, ಜೋಬಲ್ಲಿ ದುಡ್ಡಿಲ್ಲ, ATMಗೆ ಹೋಗಿ ಕ್ಯಾಶ್ ವಿಡ್ರಾ ಮಾಡೋಣ ಅಂದರೆ ATM ಕೂಡ ವರ್ಕ್ ಆಗ್ತಾ ಇಲ್ಲ. ಬ್ಯಾಂಕಲ್ಲಿ ಹೋಗಿ ದುಡ್ಡು ವಿಡ್ರಾ ಮಾಡೋಣ ಅಂದರೆ ಬ್ಯಾಂಕ್ ಸರ್ವರ್ಗಳು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂದರೆ ಹಾಸ್ಪಿಟಲಲ್ಲಿರೋ ಯಾವ ಮಿಷಿನ್ಗಳು ವರ್ಕ್ ಆಗ್ತಾ ಇಲ್ಲ. ಬ್ಲಡ್ ರಿಪೋರ್ಟ್ ತೆಗೆಯೋಕ್ಕೆ ಬ್ಲಡ್ ಚೆಕ್ ಮಾಡೋ ಮಿಷಿನ್ ವರ್ಕ್ ಆಗ್ತಾ ಇಲ್ಲ, ಎಕ್ಸ್ರೇ ಮಿಷಿನ್ ವರ್ಕ್ ಆಗ್ತಾ ಇಲ್ಲ, ವೆಂಟಿಲೇಟರ್ ವರ್ಕ್ ಆಗ್ತಾ ಇಲ್ಲ, ಏನು ವರ್ಕ್ ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ದೇಶನ ಪ್ರೊಟೆಕ್ಟ್ ಮಾಡೋ ನಮ್ಮ ಆರ್ಮಿಗಳಿಗೆ ಬೇರೆ ದೇಶದಿಂದ ಯಾರನ್ನ ಅಟ್ಯಾಕ್ ಮಾಡಿದ್ರೆ ಕಂಡುಹಿಡಿಯೋಕ್ಕೆ ರಾಡರ್ಗಳು ವರ್ಕ್ ಆಗ್ತಾ ಇಲ್ಲ, ಮಿಸೈಲ್ ಟೆಕ್ನಾಲಜಿ ವರ್ಕ್ ಆಗ್ತಾ ಇಲ್ಲ. ಮತ್ತು ನಮ್ಮ ಇಂಡಿಯಾದ ಸ್ಟ್ರೆಂತ್ ಆಗಿರೋ ಫೈಟರ್ ಜೆಟ್ಗಳು ಯಾವ ಕೂಡ ವರ್ಕ್ ಆಗ್ತಾ ಇಲ್ಲ. ಯಾಕಂದರೆ ಜಗತ್ತಿನಲ್ಲಿ ಯಾವುದೋ ಯುದ್ಧ ನಡೆದಿದೆ ಅಂತಲ್ಲ, ಮತ್ತೆ ಯಾವುದೋ ವೈರಸ್ ಅಟ್ಯಾಕ್ ಆಗಿದೆ ಅಂತನೂ ಅಲ್ಲ. ಇದಕ್ಕೆ ನಿಜವಾದ ಪ್ರಾಬ್ಲಮ್ ಏನಂದರೆ ಒಂದು ಸಣ್ಣ ಚಿಪ್ ಇಲ್ಲದಿದ್ದ ಕಾರಣದಿಂದ ಜಗತ್ತೇನೆ ಕತ್ಲಲ್ಲಿ ಕುತ್ಕೊಬೇಕಾಗತ್ತೆ. ಇದು ಜಸ್ಟ್ ಒಂದು ಥಿಯರಿ ಅಲ್ಲ. 2021ರಲ್ಲಿ ಸಣ್ಣ ಚಿಪ್ ಶಾರ್ಟೇಜ್ ಆಗಿರೋ ಕಾರಣದಿಂದ ಸುಮಾರು 1,10,00,000 ಕಾರುಗಳು ಫ್ಯಾಕ್ಟ್ರಿಯಿಂದ ಹೊರಗಡೆನೇ ಬಂದಿಲ್ಲ. ಅಲ್ಲೇನೆ ಅರ್ಧಂಬರ್ಧ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಿಂತ್ಕೊಂಡಿದ್ವು. ಅಷ್ಟೇ ಅಲ್ಲದೆ ಸುಮಾರು 169 ಇಂಡಸ್ಟ್ರಿಗಳಿಗೆ ಈ ಚಿಪ್ ಶಾರ್ಟೇಜಿಂದ ತೊಂದರೆ ಆಗಿತ್ತು. ಕೆಲವೊಂದು ದೊಡ್ಡ ಎಕನಾಮಿಸ್ಟ್ಗಳು ಹೇಳೋ ಪ್ರಕಾರ ಈ ಚಿಪ್ ಶಾರ್ಟೇಜ್ ಏನಾದರೂ ಜಾಸ್ತಿ ಆಗ್ತಾ ಹೋದ್ರೆ ನಮ್ಮ ಮನುಕುಲ 20 ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಹೇಳ, ಜಗತ್ತಿನಲ್ಲೇನೆ ಇಂಪಾರ್ಟೆಂಟ್ ಆಗಿರೋ ಈ ಚಿಪ್ನ ತಯಾರು ಮಾಡೋದು ಒಂದೇ ಒಂದು ಕಂಟ್ರಿ. ಈ ಕಂಟ್ರಿ ನಮ್ಮ ಕರ್ನಾಟಕಕ್ಕಿನ್ನೂ ಸಣ್ಣದು. ಈ ಕಂಟ್ರಿನಲ್ಲಿರೋ ಒಂದು ಕಂಪನಿ ಇಡೀ ಜಗತ್ತಿನ 90% ಚಿಪ್ನ ಕಂಟ್ರೋಲ್ ಮಾಡುತ್ತೆ. ಹಾಗಿದ್ರೆ ಯಾವುದೀ ದೇಶ, ಯಾವ ಈ ಕಂಪನಿ? ಯಾಕೆ ಚೈನಾ ಈ ದೇಶನ ಕಂಟ್ರೋಲ್ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಾ ಇದೆ? ಆ ದೇಶ ಬೇರೆ ಯಾವುದೂ ಅಲ್ಲ, ಅದೇ ತೈವಾನ್. ನೀವು ವರ್ಲ್ಡ್ ಮ್ಯಾಪಲ್ಲಿ ಹುಡುಕಿದ್ರೆ ಈ ದೇಶ ನಮ್ಮ ಹೆಣ್ಮಕ್ಳು ಇಟ್ಕೊಳೋ ಬಿಂದಿ ಥರ ಕಾಣುತ್ತೆ. ಅಂದರೆ ಅಷ್ಟು ಸಣ್ಣದಿದೆ. ಮತ್ತೆ ಈ ದೇಶ ಚೈನಾಗೆ ತುಂಬ ಹತ್ರ ಇದೆ. ಈ ದೇಶನ ನಮ್ಮ ಇಂಡಿಯಾಗೆ ಹೋಲಿಸಿದ್ರೆ ಸುಮಾರು 90 ಪಟ್ಟು ಸಣ್ಣ ದೇಶ. ಈ ದೇಶದಲ್ಲಿ ಸುಮಾರು 2,30,00,000 ಜನಸಂಖ್ಯೆ ಇದ್ದಾರೆ. ಮತ್ತೆ ಇಂಥ ಸಣ್ಣ ದೇಶ ಇಡೀ ಜಗತ್ತಲ್ಲೇ ತಯಾರಾಗೋ 92% ಮೋಸ್ಟ್ ಅಡ್ವಾನ್ಸ್ ಚಿಪ್ಗಳನ್ನ ಈ ದೇಶನೇ ತಯಾರು ಮಾಡೋದು. ಐಫೋನ್ನ ಬ್ರೈನ್ ಆಗಿರೋ ಚಿಪ್ಗಳನ್ನೂ ಕೂಡ ಇದೇ ಕಂಪ್ನಿ ತಯಾರು ಮಾಡೋದು. ಇವತ್ತು ಎಂಟೈರ್ ಏನಿದೆಯಲ್ಲ, ರನ್ ಆಗ್ತಿರೋದೆ ಎನ್ವಿಡಿಯಾ ಚಿಪ್ಪಿಂದ. ಈ ಎನ್ವಿಡಿಯಾ ಚಿಪ್ಪು ಕೂಡ ಇದೇ ದೇಶದಲ್ಲಿ ತಯಾರಾಗುತ್ತೆ. ಅಷ್ಟೇ ಯಾಕೆ, ಜಗತ್ತಿನಲ್ಲೇ ಸ್ಟ್ರಾಂಗೆಸ್ಟ್ ಮಿಲಿಟರಿ ಅನ್ನಿಸ್ಕೊಳೋ ಅಮೆರಿಕ ದೊಡ್ಡ ಯುದ್ಧ ಸಲಕರಣೆಗಳನ್ನ ಯೂಸ್ ಮಾಡುತ್ತೆ. ಅಮೆರಿಕದ F-35 ಫೈಟರ್ ಜೆಟ್ ಕೂಡ ಇರ್ಬೋದು. ಇದ್ರ ಚಿಪ್ ಎಲ್ಲ ಕೂಡ ತೈವಾನಲ್ಲೇ ತಯಾರಾಗೋದು. ನಿಮಗೆ ಇವಾಗ ಅರ್ಥ ಆಗಿರ್ಬೋದು ಚೈನಾ ಯಾಕೆ ಈ ತೈವಾನ್ ಹಿಂದೆ ಬಿದ್ದಿದೆ, ಚೈನಾ ಯಾಕೆ ಈ ತೈವಾನ್ನ ಅಕ್ವೈರ್ ಮಾಡೋಕ್ಕೆ ಪರದಾಡ್ತಾ ಇದೆ ಅಂತ. ಒಂದು ವೇಳೆ ಚೈನಾ ಏನಾದರೂ ತೈವಾನ್ನ ಅಕ್ವೈರ್ ಮಾಡಿಬಿಟ್ರೆ ನಮ್ಮ ಜಗತ್ತಿನ ಎಂಟೈರ್ ಕಂಟ್ರೋಲು ಚೈನಾ ಕೈಗೆ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೇನೆ ಅಮೆರಿಕ ಕೂಡ ತೈವಾನ್ಗೆ ಸಖತ್ತು ಪ್ರೊಟೆಕ್ಷನ್ ಕೊಡ್ತಾ ಇದೆ, ಯಾರು ಕಂಟ್ರೋಲ್ ಮಾಡ್ದಲೇ ಇರಕ್ಕೆ. ಇಷ್ಟು ಸಣ್ಣ ದೇಶಕ್ಕೆ ಇಷ್ಟೊಂದು ದೊಡ್ಡ ಪವರು ಹೆಂಗ್ ಸಿಕ್ತು? ಇದಕ್ಕೆ ಕಾರಣ ಒಬ್ಬ ಕೆಲಸ ಸಿಗದ ವ್ಯಕ್ತಿ. ಈ ಕೆಲಸ ಸಿಗದ ವ್ಯಕ್ತಿ ಈ ದೇಶದಲ್ಲಿ ಇಷ್ಟು ದೊಡ್ಡ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನ ಹುಟ್ಟಾಕ್ತಾನೆ. ಹಾಗಿದ್ರೆ ಯಾರ ಆ ವ್ಯಕ್ತಿ? ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತು ಎನ್ವಿಡಿಯಾ, ಆಪಲ್ಲು, ಅಮೆಜಾನು, ಟೆಸ್ಲಾ, TSMC ಇವೆಲ್ಲನೂ ಜಗತ್ತಿನ ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನಿಗಳು. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ತುಂಬಾ ಜನಗಳಿಗೆ ಈ ತರ ಕಂಪ್ನಿಗಳು ಇದಾವೆ ಅಂತ ಗೊತ್ತಾಗೋದು ಒನ್ಸ್ ಈ ಕಂಪ್ನಿಗಳು ಬೆಳೆದು ನಿಂತ ಮೇಲೆ. ಎನ್ವಿಡಿಯಾ ಕಳೆದ 15 ವರ್ಷದಿಂದನೂ ಮಾರ್ಕೆಟ್ ಅಲ್ಲಿ ಇದೆ, ಬಟ್ ಅಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಲಾಸ್ಟ್ 10 ವರ್ಷದಲ್ಲೇನೆ ಎನ್ವಿಡಿಯಾ 33,000% ರಿಟರ್ನ್ ಕೊಟ್ಟಿದೆ. ಮುಂಚೆ ನಮ್ಮ ದೇಶದ ಇನ್ವೆಸ್ಟರ್ಸ್ ಏನಾದ್ರು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಯಾವುದೇ ರೀತಿ ಆಪ್ಷನ್ಸ್ ಇರಲಿಲ್ಲ. ಈ ಪ್ರಾಬ್ಲಮ್ ಸೊಲ್ಯೂಷನ್ ಆಗಿನೇ ಒಂದು ಪ್ಲಾಟ್ಫಾರ್ಮ್ ಉಟ್ಕೊಂಡಿದೆ. ಅದ ಹೆಸರು IND ಮನಿ ಅಂತ. ಇದರ ಮುಖಾಂತರ ಇಂಡಿಯನ್ ಇನ್ವೆಸ್ಟರ್ಸ್ US ಸ್ಟಾಕ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಈ IND ಮನಿ ಒಂದು ಗ್ಯಾಪ್ ಲೈಸೆನ್ಸ್ಡ್ ಬ್ರೋಕರ್, ರೆಗ್ಯುಲೇಟೆಡ್ ಬೈ IFSCA ಇನ್ ಗಿಫ್ಟ್ ಸಿಟಿ ಗುಜರಾತ್. ಅಂದ್ರೆ ನಿಮ್ಮ KYC ಇಂಡಿಯಾದಲ್ಲೇ ಆಗುತ್ತೆ, ಮತ್ತೆ ನಿಮ್ಮ ದುಡ್ಡು ಇಂಡಿಯನ್ ರೆಗ್ಯುಲೇಷನ್ ಅಂಡರ್ ಅಲ್ಲೇ ಬರುತ್ತೆ. ಇದರಿಂದ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ ಮತ್ತೆ ಲೀಗಲ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಜಾಸ್ತಿ ದುಡ್ಡು ಬೇಕು ಅಂತ ಏನಿಲ್ಲ, ಕೇವಲ ₹100 ನೀವು ಇನ್ವೆಸ್ಟ್ ಮಾಡಬಹುದು. ಮತ್ತೆ ನೀವು ಕನ್ಸಿಸ್ಟೆನ್ಸಿಯಾಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ US ಸ್ಟಾಕ್ಸ್ ಗಳಲ್ಲಿ ಮತ್ತೆ ETF ಅಲ್ಲಿ ₹500 SIP ಕೂಡ ಮಾಡ್ಕೊಂಡು ಹೋಗ್ಬೋದು. ಗ್ಲೋಬಲ್ ಇನ್ವೆಸ್ಟಿಂಗ್ ಅಲ್ಲಿ ಮೇನ್ ಚಾಲೆಂಜ್ ಏನಂದ್ರೆ ಅದು ಟ್ಯಾಕ್ಸ್. ಬಟ್ ನಿಮ್ಗೆ ಇಲ್ಲಿ ಆಟೋಮೆಟಿಕ್ಲಿ ಟ್ಯಾಕ್ಸ್ ರಿಪೋರ್ಟ್ಗಳು ಸಿಗ್ತವೆ. ಜೊತೆಗೆ ಡಿವಿಡೆಂಡ್ ರಿಟರ್ನ್ ಎಲ್ಲ ಟ್ರ್ಯಾಕ್ ಮಾಡಬಹುದು. ಇದ್ರ ಜೊತೆಗೆ US ಸ್ಟಾಕ್ಸ್ ಗಳು ರಿಟರ್ನ್ ಕೊಟ್ಟು ಅದ್ರ ಜೊತೆಗೆ ನಮ್ಮ ರುಪಿ ಡಿಪ್ರಿಶಿಯೇಟ್ ಆದ್ರೆ ನಮಗೆ ಎರಡು ಕಡೆಯಿಂದನೂ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಸೌತ್ ಕೊರಿಯಾ, ತೈವಾನು ಅಥವಾ ಗ್ಲೋಬಲ್ ETF ಗಳು ಏನಾದ್ರು US ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ರೆ ಅದಕ್ಕೂ ಕೂಡ ನಿಮ್ಗೆ ಆಕ್ಸೆಸ್ ಸಿಗುತ್ತೆ. ಸೊ ನೀವೇನಾದ್ರೂ ಗ್ಲೋಬಲ್ ಇನ್ವೆಸ್ಟಿಂಗ್ ನ ಎಕ್ಸ್ಪ್ಲೋರ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ IND ಮನಿದು ಲಿಂಕ್ ಇರುತ್ತೆ. ಆ ಲಿಂಕ್ ನ ಒಂದ್ಸಲ ನೀವು ಹೋಗಿ ಚೆಕ್ ಮಾಡಿ. 10 ಮಿನಿಟ್ಸ್ ಒಳಗಡೆ ಯಾವುದೇ ಚಾರ್ಜ್ ಇಲ್ದಲೆ ನಿಮ್ಮ ಅಕೌಂಟ್ ನ ನೀವು ಓಪನ್ ಮಾಡ್ಕೊಬಹುದು. ಈ ವ್ಯಕ್ತಿ ಹುಟ್ಟಿದ್ದು 1931ರಲ್ಲಿ.
ಚೈನಾದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಈ ವ್ಯಕ್ತಿಯ ಜನನ ಆಗುತ್ತೆ. ಈ ವ್ಯಕ್ತಿ ಹುಟ್ಟಾಗ್ಲಿಂದನೂ ಸತತವಾಗಿ ಯುದ್ಧಗಳನ್ನ ನೋಡ್ಕೊಂಡೇ ಬಂದಿದ್ದಾನೆ. ಇವರ ಕುಟುಂಬ ಈ ಯುದ್ಧದಲ್ಲಿ ಇವರ ಜೀವ ಉಳಿಸ್ಕೊಳಕ್ಕೆ ಊರಿಂದ ಊರಿಗೆ ಹೋಗ್ತಾನೆ ಇರ್ತಾರೆ. ಇದೆಲ್ಲದರ ನಡುವೆ ಈ ವ್ಯಕ್ತಿ ಒಂದು ವಿಷಯನ ಮಾತ್ರ ಬಿಡದೇ ಇಲ್ಲ. ಅದೇನು ಅಂದರೆ ಎಜುಕೇಷನ್, ಓದೋದು. ಈ ವ್ಯಕ್ತಿ ಎಷ್ಟು ಚೆನ್ನಾಗಿ ಓದ್ತಿರ್ತಾನೆ ಅಂದರೆ ಇವನು ಇಷ್ಟು ಚೆನ್ನಾಗಿ ಓದೋದು ನೋಡಿ ಕೆಲವೊಬ್ಬರು ಸಹಾಯದಿಂದ ಇವನು ಸೀದಾ ಅಮೇರಿಕಾಗೆ ಹೈಯರ್ ಸ್ಟಡಿ ಮಾಡೋಕೆ ಹೋಗ್ತಾನೆ. ಅಮೇರಿಕಾದ MITನಲ್ಲಿ ಮತ್ತು ಸ್ಟ್ಯಾನ್ಫರ್ಡಲ್ಲಿ ಓದಿ PhD ಕೂಡ ಕಂಪ್ಲೀಟ್ ಮಾಡ್ತಾನೆ. PhD ಕಂಪ್ಲೀಟ್ ಮಾಡಿ ಮತ್ತೆ 1958ರಲ್ಲಿ ಅಮೇರಿಕಾದೇ ಕಂಪ್ನಿ ಆಗಿರೋ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಅನ್ನೋ ಒಂದು ಕಂಪ್ನಿನಲ್ಲಿ ಜಾಯ್ನ್ ಆಗ್ತಾನೆ. ಈ ಕಂಪ್ನಿನಲ್ಲಿ ಸಾಮಾನ್ಯ ಇಂಜಿನಿಯರ್ ಆಗಿ ಜಾಯ್ನ್ ಆದ ಈ ವ್ಯಕ್ತಿ ಮುಂದೆ ಹೋಗಿ ವೈಸ್ ಪ್ರೆಸಿಡೆಂಟ್ ವರ್ಗೂ ಕೂಡ ಬೆಳೆದು ನಿಂತ್ಕೊಂತಾನೆ. ಸುಮಾರು 25 ವರ್ಷ ಈ ವ್ಯಕ್ತಿ ಇದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾನೆ. ಬಟ್ ಇವನಿಗೆ ಈ ಕಂಪ್ನಿನಲ್ಲಿ CEO ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಇವನು ತುಂಬಾ ಕಷ್ಟಪಡ್ತಿರ್ತಾನೆ, ತುಂಬಾ ಒಬಿಡಿಯಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಕಂಪ್ನಿನಲ್ಲಿ ತುಂಬಾ ಎಫರ್ಟ್ ಆಗ್ತಿರ್ತಾನೆ. ಇವನ ಅದೃಷ್ಟ ಅನ್ನಂಗೆ ಇದ್ದಕ್ಕಿದ್ದಂಗೆ ಆ ಕಂಪ್ನಿನಲ್ಲಿ CEO ಪೋಸ್ಟ್ ಖಾಲಿ ಆಗುತ್ತೆ. ಅವಾಗ ಇವನು ವೆಯ್ಟ್ ಮಾಡ್ತಿರ್ತಾನೆ ನನಗೆ ಈ CEO ಪೋಸ್ಟ್ ಸಿಗುತ್ತೆ ಅಂತ. ಬಟ್ ಈ ಕಂಪ್ನಿಯ ಕೆಲವೊಂದು ರಾಜಕೀಯದಿಂದ ಈ ವ್ಯಕ್ತಿಗೆ ಆ CEO ಪೋಸ್ಟ್ ಸಿಗಲ್ಲ, ಇನ್ನೊಬ್ಬ ವ್ಯಕ್ತಿಗೆ ಸಿಗುತ್ತೆ. ಇವನು ಅದರಿಂದ ಬೇಜಾರಾಗಿ ಕೆಲಸ ಬಿಡ್ತಾನೆ. ಕೆಲಸ ಬಿಟ್ಟ ತಕ್ಷಣ ಆಲ್ರೆಡಿ ಅವನಿಗೆ 54 ವರ್ಷ ಆಗಿರುತ್ತೆ. ಆ ಟೈಮಲ್ಲಿ ಅವನಿಗೆ ಹೊಸ ಕೆಲಸ ಎಲ್ಲೂ ಸಿಗಲ್ಲ. ಎಷ್ಟು ಹುಡುಕಾಡಿದ್ರು ಕೂಡ ಹೊಸ ಕೆಲಸ ಸಿಗ್ತಾ ಇರಲ್ಲ. ಮತ್ತೆ ಒಂದು ಪೋಸ್ಟ್ ಹೈಯರ್ ಇರೋದ್ರಿಂದ ಆ ಪೋಸ್ಟ್ ಖಾಲಿ ಆಗೋವರೆಗೂ ಇವನಿಗೆ ಆ ಕೆಲಸ ಸಿಗ್ತಾ ಇರಲ್ಲ. ಆಗ ಈ ವ್ಯಕ್ತಿ ವೆಯ್ಟ್ ಮಾಡಿ ಮನೆ ಕೂತ್ಕೊಂಡಿರ್ಬೇಕಾದ್ರೆ ತೈವಾನ್ ಗೌರ್ಮೆಂಟ್ ಕಡೆಯಿಂದ ಇವನಿಗೊಂದು ಕಾಲ್ ಬರುತ್ತೆ. ಏನಂದ್ರೆ ಇವಾಗ ನೀನು ಈಗ ಸೀದಾ ತೈವಾನಿಗೆ ಬಂದ್ಬಿಡು, ನಾವು ತೈವಾನಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ಫ್ಯಾಕ್ಟ್ರಿನ ತಯಾರು ಮಾಡ್ತಾ ಇದೀವಿ, ಆ ಫ್ಯಾಕ್ಟ್ರಿ ತಯಾರು ಮಾಡೋಕ್ಕೆ ನಮಗೆ ಬಂದು ಹೆಲ್ಪ್ ಮಾಡು ಅಂತ. ಅಷ್ಟಕ್ಕೂ ಈ ವ್ಯಕ್ತಿ ಯಾರು ಅಂದರೆ ದ ಮೌರಿಸ್ ಚಾಂಗ್. ಈ ವ್ಯಕ್ತಿ ತೈವಾನ್ಗೆ ಹೋದ ತಕ್ಷಣ ತೈವಾನ್ ಗೌರ್ಮೆಂಟ್ ಜೊತೆ ಸೇರಿಕೊಂಡು ಈ ಫ್ಯಾಕ್ಟ್ರಿನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ ಟೈಮಲ್ಲಿ ಸೆಮಿ ಕಂಡಕ್ಟರು ಅಷ್ಟೊಂದು ಫೇಮಸ್ ಇರಲಿಲ್ಲ. ಆಗ ಇವರು ಏನು ಯೋಚನೆ ಮಾಡ್ತಾರೆ, ಯಾವುದೇ ಒಂದು ಕಂಪ್ನಿಗೆ ಸೆಮಿ ಕಂಡಕ್ಟರ್ ಬೇಕಂದ್ರೆ ಈ ಕಂಪ್ನಿ ಡಿಸೈನ್ ಮಾಡುತ್ತೆ. ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ನಮ್ಮ ಹತ್ರ ಕಳಿಸುತ್ತೆ. ಯಾಕಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಫ್ಯಾಕ್ಟ್ರಿ ಬಿಲ್ಡ್ ಮಾಡಬೇಕು. ಫ್ಯಾಕ್ಟ್ರಿ ಬಿಲ್ಡ್ ಮಾಡಬೇಕಂದ್ರೆ ಸಖತ್ತು ದುಡ್ಡು ಖರ್ಚಾಗುತ್ತೆ ಮತ್ತು ಸಖತ್ತು ಟೈಮ್ ಹಿಡಿಯುತ್ತೆ. ಇದರಲ್ಲಿ ಲರ್ನಿಂಗ್ ಕರ್ವ್ ತುಂಬ ಇರುತ್ತೆ. ಅದಕ್ಕೆ ಇವ್ರೇನು ಹೇಳಿದ್ರು, ನಾವು ಡಿಸೈನ್ ಮಾಡಲ್ಲ, ನೀವು ಏನಾದರೂ ಡಿಸೈನ್ ಮಾಡಿ ಕಳಿಸಿ, ನಾವು ನಿಮಗೆ ಬಿಲ್ಡ್ ಮಾಡಿ ಕೊಡ್ತೀವಿ. ಡಿಸೈನ್ ಮಾಡೋದು ನಿಮ್ಮ ಕಂಪ್ನಿನವರು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಾವು. ಅವಾಗ ಏನಾಗುತ್ತೆ, ಯಾವುದೇ ಒಂದು ಕಂಪ್ನಿ ಡಿಸೈನ್ ಮಾಡೋದ್ರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಯಾವುದೇ ಕಂಪ್ನಿ ತಲೆ ಕೆಡಿಸ್ಕೊಳಲ್ಲ. ಇದರಿಂದ ಏನಾಗುತ್ತೆ, ಅಷ್ಟೊಂದು ಕಾಸ್ಟ್ ಬೇಕಾಗಲ್ಲ. ನೀವು ಯಾವುದೋ ಒಂದು ಪ್ರಾಡಕ್ಟ್ನ ತಯಾರು ಮಾಡಬೇಕಂದ್ರೆ, ಸೆಮಿ ಕಂಡಕ್ಟರ್ನ ತಯಾರು ಮಾಡಬೇಕಂದ್ರೆ ಜಸ್ಟ್ ಡಿಸೈನ್ ಮಾಡಿದ್ರೆ ಸಾಕು. ಅದನ್ನು TSMC ಕಳಿಸಿದ್ರೆ TSMC ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಿಮಗೆ ಕೊಡುತ್ತೆ. ಇದರಿಂದ ಕಾಸ್ಟ್ ಕಮ್ಮಿ ಆಗುತ್ತೆ. ಬಟ್ ಈ ಐಡಿಯಾನ ಕೇಳಿ ಆ ಟೈಮಲ್ಲಿ ತುಂಬ ಜನ ನಕ್ಕಿರ್ತಾರೆ. ಯಾಕಂದರೆ ಆ ಟೈಮಲ್ಲಿ ಸೆಮಿ ಕಂಡಕ್ಟರ್ ಅನ್ನೋದು ಅಷ್ಟು ದೊಡ್ಡ ವರ್ಡ್ ಆಗಿರಲಿಲ್ಲ, ಅಷ್ಟು ದೊಡ್ಡ ಫೇಮಸ್ ಇರಲಿಲ್ಲ. ಇದರಿಂದ ಯಾರು ನಿಮ್ಮ ಹತ್ರ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾರೆ, ಯಾರು ಅದು ಮಾಡಿಸ್ತಾರೆ ಅಂತ ತುಂಬ ಜನ ಈಯಾಡಿಸಿರ್ತಾರೆ. ಬಟ್ ಆಶ್ಚರ್ಯ ಅನ್ನಂಗೆ ಒಂದೊಂದೇ ಕಂಪ್ನಿಗಳು ಇವ್ರ ಹತ್ರ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಮೊದಲನೇದಾಗಿ ಆಪಲ್ ಬರುತ್ತೆ, ನೆಕ್ಸ್ಟು NVIDIA ಬರುತ್ತೆ, ಮುಂದೆ ಹೋಗಿ ಕ್ವಾಲ್ಕಾಮ್ ಬರುತ್ತೆ. ಇದೇ ರೀತಿ ಒಂದೊಂದೇ ಕಂಪ್ನಿಗಳು ಬಂದ್ಬಿಟ್ಟು ಈ ಕಂಪ್ನಿ ಹತ್ರ ಚಿಪ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇರ್ತವೆ. ಫೆಬ್ರವರಿ 21, 1987ರಲ್ಲಿ ಸ್ಟಾರ್ಟ್ ಆದ ಈ ಕಂಪನಿ ಇವತ್ತು ಜಗತ್ತಿನ 92% ಸೆಮಿ ಕಂಡಕ್ಟರ್ ಚಿಪ್ನ ಕಂಟ್ರೋಲ್ ಮಾಡುತ್ತೆ. ಇವಾಗ ನಿಮಗೆ ಇದನ್ನೆಲ್ಲ ಕೇಳಿ ಒಂದು ಡೌಟ್ ಬಂದಿರುತ್ತೆ, ಅಲ್ಲ ಇವಾಗ 92% ಇದೇ ಕಂಟ್ರಿ ಕಂಟ್ರೋಲ್ ಮಾಡುತ್ತೆ ಅಂದರೆ ಯಾಕೆ ಈ ಕಂಪ್ನಿನೇ ಅದನ್ನು ಮಾಡ್ತಾ ಇದೆ, ಯಾಕೆ ಬೇರೆ ಕಂಪ್ನಿಗಳು ಈ ಥರ ಮಾಡೋಕ್ಕಾಗಲ್ವಾ, ಬೇರೆ ಕಂಟ್ರಿಗಳು ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ಬೋದು ಅಂದರೆ ಇಷ್ಟು ದಿವಸ ಯಾಕೆ ಸುಮ್ಮ ಕುಂತಿದ್ದಾವೆ? ಇವತ್ತು ಎಲ್ಲ ದೇಶದ ಹತ್ರನೂ ದುಡ್ಡಿಗೇನು ಬರೋಲ್ಲ, ಎಲ್ಲ ದೇಶದ ಹತ್ರ ದುಡ್ಡಿದೆ. ಅಷ್ಟಲ್ದಲೆ ಇದು ಫ್ಯೂಚರು, ಸೆಮಿ ಕಂಡಕ್ಟರ್ ಇಸ್ ಅ ಫ್ಯೂಚರ್ ಅಂತ ಗೊತ್ತಿದ ಮೇಲೆ ಎಲ್ಲ ದೇಶಗಳು ದುಡ್ಡು ಸುರಿಯೋಕ್ಕೆ ರೆಡಿ ಇದ್ದಾವೆ ಸೆಮಿ ಕಂಡಕ್ಟರ್ನ ಬಿಲ್ಡ್ ಮಾಡೋಕ್ಕೆ. ಎಲ್ಲ ದೇಶದ ಹತ್ರ ಅಷ್ಟೊಂದು ದುಡ್ಡಿದ್ರು ಕೂಡ ಯಾಕೆ ಯಾವ ದೇಶದ ಹತ್ರನೂ ಈ ಥರ TSMC ಅನ್ನೋ ಒಂದು ಕಂಪ್ನಿನ ಅವ್ರ ದೇಶದಲ್ಲೇ ಬಿಲ್ಡ್ ಮಾಡೋಕ್ಕಾಗ್ತಾ ಇಲ್ಲ? ಇದಕ್ಕೆ ರೀಸನ್ ಏನಿರ್ಬೋದು? ಇದನ್ನೆಲ್ಲ ನೀವು ತಿಳ್ಕೊಳಕ್ಕೂ ಮುಂಚೆ ನೀವು ಫಸ್ಟು ಈ ಅದ್ಭುತವಾದ ಒಂದು ಮಿಷಿನ್ ಬಗ್ಗೆ ತಿಳ್ಕೊಬೇಕು. ಆ ಮಿಷಿನ್ ಹೆಸರು EUV ಲಿಥೋಗ್ರಫಿ ಮಿಷಿನ್ ಅಂತ. ಈ ಮಿಷಿನ್ ನ ಜಗತ್ತಿನಲ್ಲಿ ಒಂದೇ ಒಂದು ಕಂಪ್ನಿ ತಯಾರು ಮಾಡುತ್ತೆ. ಇದು ನೆದರ್ಲ್ಯಾಂಡ್ ನ ASML. ಈ ತರ ಒಂದು ಮಿಷಿನ್ ನ ಈ ASML ಬಿಟ್ರೆ ಜಗತ್ತಿನಲ್ಲಿ ಯಾವ ಕಂಪ್ನಿಗಳು ತಯಾರು ಮಾಡಲ್ಲ, ಯಾವ ಕಂಟ್ರಿಗಳು ತಯಾರು ಮಾಡಲ್ಲ. ಈ ಮಿಷಿನ್ ನ ಯೂಸ್ ಮಾಡಿಕೊಂಡು ತೈವಾನ್ ನ TSMC ಸೆಮಿ ಕಂಡಕ್ಟರ್ ನ ತಯಾರು ಮಾಡೋದು. ಅಷ್ಟಕ್ಕೂ ಈ ಮಿಷಿನ್ ಅಂತದ್ ಏನ್ ಮಾಡುತ್ತೆ, ನಾವೇನಾದ್ರೂ ಚಿಪ್ ರೆಡಿ ಮಾಡ್ಬೇಕಂದ್ರೆ ಈ ಚಿಪ್ ಬಂದ್ಬಿಟ್ಟು ಸಿಲಿಕಾನ್ ಇಂದ ಆಗಿರುತ್ತೆ. ನಾವು ಡೈಲಿ ಓಡಾಡೋ ಮರಳಿಂದ ಈ ಚಿಪ್ ನ ತಯಾರು ಮಾಡ್ತಾರೆ. ಈ ಸಿಲಿಕಾನ್ ಅಲ್ಲೂ ಕೂಡ ತೆಳುವಾದ ಪ್ಲೇಟ್ ಬೇಕಾಗತ್ತೆ.
ಅದನ್ನ ವೇಫರ್ ಅಂತ ಕರೀತಾರೆ. ಆ ವೇಫರ್ ಮೇಲ್ಗಡೆ ಸಣ್ಣ ಸಣ್ಣ ಕೋಟ್ಯಾಂತರ ಟ್ರಾನ್ಸ್ಮಿಟರ್ಗಳನ್ನ ಪ್ರಿಂಟ್ ಮಾಡ್ಬೇಕಾಗತ್ತೆ. ಇವು ಎಷ್ಟು ಸಣ್ಣವಿರ್ತಾವಂದ್ರೆ ನಮ್ಮ ಕೂದಲಿನ ಅಗಲ ಇದೆಯಲ್ಲ, ಆ ಅಗಲದಲ್ಲಿ ಈ ತರ 50,000 ಲೈನ್ಗಳನ್ನ ಪ್ರಿಂಟ್ ಮಾಡ್ಬೇಕಾಗಿರುತ್ತೆ. ಅಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ಇರ್ತವೆ ಈ ಟ್ರಾನ್ಸ್ಮಿಟರ್ಗಳು. ಇದನ್ನೇ ನ್ಯಾನೋಮೀಟರ್ ಅಂತ ಕರೀತಾರೆ. ಇದನ್ನ ಪ್ರಿಂಟ್ ಮಾಡಕ್ಕೆ ಈ EUV ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ ತವರನ ಕರಗಿಸಿ ಸಣ್ಣ ಸಣ್ಣ ಹನಿಗಳ ಮೇಲೆ ಲೇಸರ್ ನ ಶೂಟ್ ಮಾಡುತ್ತೆ. ಅದು ಕೂಡ ಸೆಕೆಂಡ್ಗೆ 50,000 ಬಾರಿ. ಆ ಒಂದು ಬ್ಲಾಸ್ಟ್ ಇಂದ ಒಂದು ವಿಶಿಷ್ಟವಾದ ಲೈಟ್ ಬರುತ್ತೆ. ಅಂತ ಬೆಳಕು ಇಡೀ ಪ್ರಪಂಚದಲ್ಲಿ ನ್ಯಾಚುರಲಿ ಎಲ್ಲೂ ಸಿಗಲ್ಲ. ಆ ಬೆಳಕನ್ನ ಯೂಸ್ ಮಾಡ್ಕೊಂಡೆ ಆ ಮೈಕ್ರೋ ಸರ್ಕ್ಯೂಟ್ ಪ್ಯಾಟರ್ನ್ ನ ಈ ಸಿಲಿಕಾನ್ ವೇಫರ್ ಮೇಲೆ ಪರ್ಫೆಕ್ಟ್ಲಿ ಪ್ರಿಂಟ್ ಮಾಡ್ತಾರೆ. ಈ ಒಂದು ಮಿಷಿನ್ ನ ಸೈಜು ಒಂದು ಸ್ಕೂಲ್ ಬಸ್ ಅಷ್ಟು ದೊಡ್ಡದಿರುತ್ತೆ. ತೂಕ ಬಂದ್ಬಿಟ್ಟು 1.5 ಲಕ್ಷ ಕಿಲೋಗ್ರಾಮ್ ಇರುತ್ತೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ $380 ಮಿಲಿಯನ್, ಅಂದ್ರೆ ಅರೌಂಡ್ 3,500 ಕೋಟಿ ಆಗುತ್ತೆ ಇದೊಂದು ಮಿಷಿನ್ ನ ಬೆಲೆ. ಮತ್ತೆ ಇಂಥ ಮಿಷಿನ್ ನ ಈ ASML ವರ್ಷಕ್ಕೆ ಕೇವಲ 5 ರಿಂದ 6 ಮಿಷಿನ್ಗಳನ್ನ ಮಾತ್ರ ತಯಾರು ಮಾಡುತ್ತೆ. ಮತ್ತೆ ಈ ASML ಖುದ್ದು ಈ ಮಿಷಿನ್ ತಯಾರು ಮಾಡಕ್ ಆಗಲ್ಲ. ಈ ಮಿಷಿನ್ ತಯಾರು ಮಾಡಕ್ಕೆ ಮತ್ತೆ ಬೇರೆ ಬೇರೆ ಪಾರ್ಟ್ಗಳು ಬೇಕಾಗುತ್ತೆ. ಅಮೆರಿಕದ ಕೆಲವು ಕಂಪನಿಗಳ ಡಿಸೈನ್ ಬೇಕಾಗುತ್ತೆ. ಮತ್ತೆ ಜರ್ಮನಿಯ ಒಂದು ಜೈಸ್ ಗ್ಲಾಸ್ ಅಂತ ಬರುತ್ತೆ, ಆ ಗ್ಲಾಸ್ ಬೇಕಾಗುತ್ತೆ. ಅದೇ ರೀತಿ ಇನ್ನು 1 ಲಕ್ಷದಷ್ಟು ಪಾರ್ಟ್ಸ್ ಬೇಕಾಗ್ತವೆ. ಅದಕ್ಕೇನೆ ಈ ಕಂಪನಿ ವರ್ಷಕ್ಕೆ 5 ರಿಂದ 6 ಮಿಷಿನ್ಗಳನ್ನ ಮಾತ್ರ ತಯಾರು ಮಾಡುತ್ತೆ. ಇವಾಗ ಈ TSMC ಗೆ ಈ ಮಿಷಿನ್ ಬೇಕು ಅಂದ್ರೆ ASML ಕಡೆ ಹೋಗುತ್ತೆ, ASML ಮತ್ತೆ ಅಮೆರಿಕ ಜರ್ಮನಿ ಕಡೆ ಹೋಗುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇವರೆಲ್ಲ ಕನೆಕ್ಟೆಡ್ ಆಗಿದ್ದಾರೆ, ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಈ TSMC ನ ರೆಪ್ಲಿಕೇಟ್ ಮಾಡಕ್ಕೆ ಚೈನಾ ಕೂಡ ತಯಾರು ಮಾಡ್ತಾನೆ. ಚೈನಾ 2015ರಲ್ಲಿ ಒಂದು ಹೊಸ ಸ್ಕೀಮ್ ನ ತಾಂಬರ್ತಾನೆ, ಮೇಡ್ ಇನ್ ಚೈನಾ 2025 ಅಂತ. ಇದಕ್ಕೆ ಚೈನಾ ಸುಮಾರು $150 ಬಿಲಿಯನ್ ಅಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಾನೆ. ಅಂದ್ರೆ ಈಗಿನ ರುಪಿ ಲೆಕ್ಕಾಚಾರದಾಗ ಒಂದು 14 ರಿಂದ 15 ಲಕ್ಷ ಕೋಟಿ. ಇಷ್ಟು ದುಡ್ಡನ್ನ ಸ್ಪೆಂಡ್ ಮಾಡಿದ್ರು ಕೂಡ ಚೈನಾ TSMC ಹತ್ರಕ್ಕೂ ಹೋಗಕ್ಕಾಗಲ್ಲ. ಯಾಕಂದ್ರೆ ಚೈನಾ ಹತ್ರ ಈ ASML ಮಿಷಿನ್ ಇಲ್ಲ. ಈ ASML ಮಿಷಿನ್ ನ ಚೈನಾಗೆ ಕೊಡಬಾರ್ದು ಅಂತ ಅಮೆರಿಕ ಬ್ಯಾನ್ ಮಾಡಿದೆ. ಇಷ್ಟು ದೊಡ್ಡ ಆರ್ಮಿ, ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಎಕಾನಮಿ, ಮತ್ತೆ 14-15 ಲಕ್ಷ ಕೋಟಿ ದುಡ್ಡು ಸುರಿದ್ರು ಕೂಡ TSMC ಹತ್ರನೂ ಬರಕ್ಕಾಗಲ್ಲ ಚೈನಾ. TSMC ಗಿನ್ನ ಚೈನಾ 5 ವರ್ಷ ಹಿಂದೆ ಇದೆ. ಈ 5 ವರ್ಷ 4 ವರ್ಷ ಇದೆಲ್ಲಾನು ಇದೇ ರೀತಿ ಕಂಡಿಡಿಯೋದು, ಇದೇ ರೀತಿ ಲೆಕ್ಕಾಚಾರ ಮಾಡೋದು, ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಎಷ್ಟು ಹತ್ರ ಇದೆ ಅಂತ. ಬರೀ 1 ವರ್ಷ ದೂರ ಇದ್ರು ಕೂಡ, ಯಾಕಂದ್ರೆ ನೀವು ನ್ಯಾನೋಮೀಟರ್ ನ ನೋಡಿರೋರಿಗೆ ಗೊತ್ತಿರುತ್ತೆ, ನ್ಯಾನೋಮೀಟರ್ ಬರ್ತಾ 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 ಸಣ್ಣದಾಗುತ್ತೆ. ಸಣ್ಣದಾಗಬೇಕಂದ್ರೆ ಅದು ಸಣ್ಣದ್ ಮಾಡ್ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ, ಸಖತ್ತು ಇಂಟೆಲಿಜೆನ್ಸ್ ಬೇಕಾಗುತ್ತೆ. ಎಷ್ಟು ನ್ಯಾನೋಮೀಟರ್ ಸಣ್ಣದಿರುತ್ತೋ ಈ ಸೆಮಿ ಕಂಡಕ್ಟರ್ ಅಷ್ಟು ಪವರ್ಫುಲ್ ಆಗಿರುತ್ತೆ. 5 ವರ್ಷ ಹಿಂದೆ ಅಂದ್ರೆ ತುಂಬಾ ಹಿಂದೆ ಬಿದ್ದಂಗೆ ಆಗುತ್ತೆ. ಇವಾಗ ನಿಮಗೆ ಇದನ್ನೆಲ್ಲ ನೋಡಿ ಅನಿಸ್ತಿರ್ಬೋದು, ಇಷ್ಟೆಲ್ಲ ಚೈನಾ ಟ್ರೈ ಮಾಡ್ದ, ಅವ್ನು ಟ್ರೈ ಮಾಡ್ದ, ಯಾಕೆ ನಮ್ಮ ಇಂಡಿಯಾ ಟ್ರೈ ಮಾಡ್ಲಿಲ್ವಾ, ನಮ್ಮ ಇಂಡಿಯಾ ಏನು ಮಾಡ್ತಾ ಇಲ್ವಾ ಅಂತ. ನಮ್ಮ ಇಂಡಿಯಾ ಇದನ್ನ 1984ರಲ್ಲೇ ಟ್ರೈ ಮಾಡಿದ್ದ, TSMC ಉಟ್ಕೊಳಕ್ಕೂ ಮುಂಚೆನೆ. ಚಂಡೀಗಢದ ಕೆಲವು ಕಿಲೋಮೀಟರ್ ದೂರದಲ್ಲಿ ಒಂದು ಜಾಗ ಇದೆ. ಆ ಜಾಗದ ಹೆಸರು ಮೊಹಾಲಿ. ಇಲ್ಲೊಂದು ಅದ್ಭುತವಾದ ಫ್ಯಾಕ್ಟರಿ ಇತ್ತು. ಅದರ ಹೆಸರು ಬಂದು ಸೆಮಿ ಕಂಡಕ್ಟರ್ ಕಾಂಪ್ಲೆಕ್ಸ್ ಲಿಮಿಟೆಡ್ ಅಂತ, ಅಂದ್ರೆ SCL. ಈ ಫ್ಯಾಕ್ಟರಿನಲ್ಲೇನೆ ನಮ್ಮ ದೇಶದ ಸ್ವಂತ ಚಿಪ್ಗಳು ತಯಾರಾಗ್ತಾ ಇದ್ವು. ಈ ಫ್ಯಾಕ್ಟರಿ ಬಿಲ್ಡ್ ಆಗಿದ್ದು 1984ರಲ್ಲಿ. ನೀವೊಂದ್ಸಲ ನೆನೆಸ್ಕೊಳ್ಳಿ, ಈ TSMC ಯಾವಾಗ ಬಿಲ್ಡ್ ಆಗಿದ್ದು? 1987ರಲ್ಲಿ. ಅಂದ್ರೆ TSMC ಗಿನ್ನ 3 ವರ್ಷದ ಮುಂದೆನೆ ನಮ್ಮ ಇಂಡಿಯಾದಲ್ಲಿ ಆಲ್ರೆಡಿ ಸೆಮಿ ಕಂಡಕ್ಟರ್ ತಯಾರಾಗುವಂತ ಒಂದು ಫ್ಯಾಕ್ಟರಿ ಬಿಲ್ಡ್ ಆಗಿತ್ತು. ಮತ್ತೆ ಇಡೀ ಏಷ್ಯಾದಲ್ಲೇ ನಮ್ಮ ದೇಶದ ಹತ್ರ ಮಾತ್ರ ಈ ಸೆಮಿ ಕಂಡಕ್ಟರ್ ತಯಾರು ಮಾಡೋ ಟೆಕ್ನಾಲಜಿ ಇತ್ತು. ಮತ್ತೆ ಈ ಟೆಕ್ನಾಲಜಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ, ಆ ಟೈಮಲ್ಲಿ ಜಗತ್ತಿನ ನಂಬರ್ 1 ಚಿಪ್ ಕಂಪನಿ ಆಗಿದ್ದ ಇಂಟೆಲ್ ಗಿನ್ನ ನಾವು ಜಸ್ಟ್ 1.5 ರಿಂದ 2 ವರ್ಷ ಅಷ್ಟೇ ಹಿಂದೆ ಇದ್ವಿ. ಇಂಟೆಲ್ ನಮ್ಗಿನ್ನ 1 ರಿಂದ 2 ವರ್ಷ ಅಷ್ಟೇ ಮುಂದೆ ಇದ್ದ. ಆಮೇಲೆ ಏನಾಯ್ತು, ಯಾಕೆ ಈ ಕಂಪನಿ ಇನ್ನೂ ಅಸ್ತಿತ್ವದಲ್ಲಿ ಇಲ್ಲ? ಇದಕ್ಕೆ ಕಾರಣ ಬಂದ್ಬಿಟ್ಟು ಅವತ್ತಿನ ಒಂದು ಕರಾಳ ರಾತ್ರಿ, ಫೆಬ್ರವರಿ 7, 1989. ಅವತ್ತಿನ ದಿವಸ ರಾತ್ರಿ ಈ SCL ಅನ್ನೋ ಒಂದು ಕಂಪನಿನಲ್ಲಿ ಭೀಕರವಾಗಿ ಬೆಂಕಿ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಕೇವಲ ಒಂದು ಕಡೆ ಅಲ್ಲ, 2 ಕಡೆ ಅಲ್ಲ, ಫ್ಯಾಕ್ಟರಿಯ ಬೇರೆ ಬೇರೆ ಜಾಗದಲ್ಲಿ ಎಲ್ಲಾ ಕಡೆನೂ ಬೆಂಕಿ ಹತ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ ಎಲ್ಲಾ ಪ್ರೊಡಕ್ಷನ್ ಲೈನ್ಗಳು ಒಂದೇ ರಾತ್ರಿನಲ್ಲಿ ಸುಟ್ಟು ಕರಕಲಾಗ್ಬಿಡ್ತವೆ. ಅವತ್ತಿನ ದಿವಸ ಈ ಕಂಪನಿಯಿಂದ ಲಾಸ್ ಆಗಿದ್ದು 75 ಕೋಟಿ. ವಿದೇಶದಿಂದ ತಂದಿದ್ದ ಅತ್ಯಂತ ಬೆಲೆ ಬಾಳೋ ಇಕ್ವಿಪ್ಮೆಂಟ್ಸ್ ಎಲ್ಲಾನು ಸುಟ್ಟು ಕರಕಲಾಗೋಗ್ಬಿಡ್ತವೆ. ಈ ಇನ್ಸಿಡೆಂಟ್ ಹೆಂಗಾಯ್ತು, ಯಾಕಾಯ್ತು, ಎತ್ತಾಯ್ತು ಅಂತ ಇದುವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ಇಂಡಿಯಾ ಗ್ರೋ ಆಗ್ತಿರೋದನ್ನ ನೋಡಿ ಪಕ್ಕದಲ್ಲಿರೋರು ಅಥವಾ ಯಾರೋ ಹೊಟ್ಟೆ ಕಿಚ್ಚಿಂದ ಮಾಡಿರ್ಬೋದು ಅಂತ. ಕೆಲವೊಬ್ರು ಹೇಳ್ತಾರೆ ಇಲ್ಲ, ಇದು ಆಕಸ್ಮಿಕ ಬೆಂಕಿ ಅವಘಡದಿಂದ ಇದು ಈ ತರ ಆಗಿದೆ ಅಂತ. ಬಟ್ ಸ್ಟಿಲ್ ಇದುವರೆಗೂ ಕೂಡ ಯಾರು ಕೂಡ ಯಾಕೆ ಈ ತರ ಆಗಿದೆ ಅಂತ ಹೇಳಕ್ ಆಗೇ ಇಲ್ಲ. ಯಾರು ಕೂಡ ಇದ್ರ ಬಗ್ಗೆ ಜವಾಬ್ದಾರಿನೇ ತಗೊಂಡಿಲ್ಲ. ಇದಾದ್ಮೇಲೆ 1987ರಲ್ಲಿ TSMC ಬರುತ್ತೆ. TSMC ಚಿಪ್ ನ ಸ್ಟಾರ್ಟ್ ಮಾಡಿರುತ್ತೆ. ಮತ್ತೆ ಇವರು 1997ರಲ್ಲಿ $50 ಮಿಲಿಯನ್ ಇಟ್ಕೊಂಡು ಮತ್ತೆ ಫ್ಯಾಕ್ಟರಿನ ಬಿಲ್ಡ್ ಮಾಡಕ್ಕೆ ಹೋಗ್ತಾರೆ, ಬಿಲ್ಡ್ ಮಾಡ್ತಾರೆ. ಬಟ್ ಆಲ್ರೆಡಿ ಅವಾಗ ನಾವು TSMC ಗಿನ್ನ 10 ವರ್ಷ ಹಿಂದೆ ಇದ್ವಿ. TSMC ನಮ್ಗಿನ್ನ 10 ವರ್ಷ ಮುಂದೆ ಇದ್ದ. ಆಲ್ರೆಡಿ TSMC ದೊಡ್ಡ ದೊಡ್ಡ ಕ್ಲೈಂಟ್ಗಳನ್ನ ಕರ್ಕೊಂಡು TSMC ಕೆಲಸ ಕಲಿತಿದ್ದ. ಆಲ್ರೆಡಿ TSMC ಮುಂದೆ ಹೋಗ್ಬಿಟ್ಟಿದ್ದ. ಇದರಿಂದ ನಮ್ಮ ದೇಶ ಈ ಕಂಪ್ನಿನ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗಕ್ಕಾಗ್ಲಿಲ್ಲ. ಮತ್ತೆ 2006ರಲ್ಲಿ ಹೋಗ್ಬಿಟ್ಟು ಈ ಕಂಪ್ನಿನ ಸೆಮಿ ಕಂಡಕ್ಟರ್
ಕಂಡಕ್ಟರ್ ಲ್ಯಾಬ್ ಅನ್ನೋ ಒಂದು ಹೆಸರನ್ನ ಚೇಂಜ್ ಮಾಡ್ಬಿಟ್ಟು ಇದನ್ನ ಜಸ್ಟ್ ಒಂದು ರಿಸರ್ಚ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೀವು ಯೋಚನೆ ಮಾಡಿ, ಇದೊಂದು ಗೌರ್ಮೆಂಟ್ ಕಂಪನಿ ಆಗಿರುತ್ತೆ. ಸ್ಟಿಲ್ ಜಗತ್ತಿನಲ್ಲಿ ಸೆಮಿ ಕಂಡಕ್ಟರ್ ಇಂಜಿನಿಯರ್ಸ್ ಅಂತ ಅಂದ್ರೆ ನಮ್ಮ ಇಂಡಿಯಾದವರೇ 20% ಜನ ಇದ್ದಾರೆ. ನಮ್ಮ ಇಂಡಿಯಾದವ್ರಿಗೆ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲದಕ್ಕೇನೆ ಇವತ್ತು ನಮ್ಮ ಇಂಡಿಯಾ ಈ ಟೆಕ್ನಾಲಜಿನ ಬೇರೆ ದೇಶಕ್ಕೆ ಬಿಟ್ಕೊಟ್ಟಿದೆ. ಇವತ್ತು ನಮ್ಮ ದೇಶ ವರ್ಷಕ್ಕೆ ಸುಮಾರು $50 ಬಿಲಿಯನ್ ಅಷ್ಟು ಈ ಸೆಮಿ ಕಂಡಕ್ಟರ್ ಪ್ರಾಡಕ್ಟ್ ನ ಬೇರೆ ದೇಶದಿಂದ ತರಿಸ್ಕೊಳುತ್ತೆ. ಇವತ್ತೇನಾದ್ರು ಚೈನಾ ಹೋಗಿ ತೈವಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾಳೆ ಚೈನಾ ನಿಮಗೆ ಚಿಪ್ ಕೊಡಲ್ಲ, ಅದ್ ಕೊಡಲ್ಲ ಅಂದ್ರೆ ನಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗುತ್ತೆ. ಪ್ರತಿಯೊಂದು ನಮ್ಮ ದೇಶ ಕತ್ಲಲ್ಲಿ ಕುತ್ಕೊಬೇಕಾಗುತ್ತೆ. ಈಗ ಲೈಟ್ ಸ್ವಿಚ್ ಗಳಲ್ಲೂ ಕೂಡ ಸೆಮಿ ಕಂಡಕ್ಟರ್ ಇರುತ್ತೆ, ಫ್ಯಾನ್ ಬಟನ್ ಅಲ್ಲೂ ಸೆಮಿ ಕಂಡಕ್ಟರ್ ಇರುತ್ತೆ, ಈ ಮೈಕಲ್ಲೂ ಸೆಮಿ ಕಂಡಕ್ಟರ್ ಇದೆ. ವಿತೌಟ್ ಸೆಮಿ ಕಂಡಕ್ಟರ್ ನೀವು ಈ ಜಗತ್ನ ಊಹೆ ಕೂಡ ಮಾಡ್ಕೊಳಕ್ ಆಗಲ್ಲ. ಇಂಥ ಸಣ್ಣ ಪುಟ್ಟ ಸೆಮಿ ಕಂಡಕ್ಟರ್ಗಳನ್ನ ಇಂಡಿಯಾ ತಯಾರು ಮಾಡ್ಬೋದು. ಬಟ್ ಡೀಪ್ ಟೆಕ್ನಾಲಜಿ ಅಂತ ಬಂದ್ರೆ, ಹೈ ಟೆಕ್ನಾಲಜಿ ಅಂತ ಬಂದ್ರೆ ಸ್ಟಿಲ್ ನಾವು 92% ಸೆಮಿ ಕಂಡಕ್ಟರ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ಹಾಗಿದ್ರೆ ನಾವು ಈ ಸೆಮಿ ಕಂಡಕ್ಟರ್ ರೇಸ್ ಅಲ್ಲಿ ಕಂಪ್ಲೀಟ್ಲಿ ಸೋತ್ಬಿಟ್ಟಿದೀವ. ನಾವು ಯಾವತ್ತೂ ಕೂಡ ಸೆಮಿ ಕಂಡಕ್ಟರ್ನ ತಯಾರು ಮಾಡಕ್ ಆಗಲ್ವಾ? ಆತರ ಏನಿಲ್ಲ. ಇವಾಗ ನಮ್ಮ ದೇಶಕ್ಕೆ ಒಂದು ಹೊಸ ಬೆಳಕು ಬರ್ತಿರೋ ತರ ಕಾಣ್ತಾ ಇದೆ. 2024ರಲ್ಲಿ ನಮ್ಮ ಇಂಡಿಯಾದ ಟಾಟಾ ಗ್ರೂಪ್ ಈ ಸೆಮಿ ಕಂಡಕ್ಟರ್ ಮೇಲೆ ಸುಮಾರು 90,000 ಕೋಟಿ ಇನ್ವೆಸ್ಟ್ ಮಾಡಿದೆ. ಇದು ಜಸ್ಟ್ ಅನೌನ್ಸ್ಮೆಂಟ್ ಅಲ್ಲ, ಆಲ್ರೆಡಿ ಕೆಲಸ ನಡೀತಾ ಇದೆ. ಗುಜರಾತ್ನ ದೊಹೆರಾದಲ್ಲಿ ನಮ್ಮ ಇಂಡಿಯಾದ ಫಸ್ಟ್ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ತಯಾರಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ತೈವಾನ್ನ ಪವರ್ ಚಿಪ್ ಅನ್ನೋ ಒಂದು ಸೆಮಿ ಕಂಡಕ್ಟರ್ ಜೊತೆ ಜಾಯಿಂಟ್ ವೆಂಚರ್ ಇಂದ. ಅದ್ರ ಜೊತೆಗೆ ಅಸ್ಸಾಮಲ್ಲೂ ಕೂಡ ಒಂದು ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಗೆಲ್ಲ ಮೈ ಜುಮ್ ಅನ್ಸೋದೇನಂದ್ರೆ, ಮೇ 2026ರಲ್ಲಿ ಯಾವ ಕಂಪ್ನಿಯ ಮಿಷಿನ್ ಇಲ್ದಲೆ ಅಂದ್ರೆ EUV ಮಿಷಿನ್ ಇಲ್ದಲೆ ಜಗತ್ತಿನ ಅಡ್ವಾನ್ಸ್ ಸೆಮಿ ಕಂಡಕ್ಟರ್ ನ ತಯಾರು ಮಾಡಕ್ ಆಗಲ್ವೋ ಆ ಕಂಪ್ನಿ ಜೊತೆ ಟಾಟಾ ಗ್ರೂಪ್ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿದೆ. ಅಂದ್ರೆ ಜಗತ್ತೇ ಕಣ್ಣಿಟ್ಟಿರೋ ಆ ಮಿಷಿನ್ ನಮ್ಮ ಇಂಡಿಯಾಗೂ ಕೂಡ ಸಿಗುತ್ತೆ. ಚೈನಾ 15 ಲಕ್ಷ ಕೋಟಿ ಖರ್ಚು ಮಾಡಿದ್ರು ಕೂಡ ಚೈನಾಗೆ ಸಿಗ್ಲಿಲ್ದಂತ ಮಿಷಿನ್ ನಮ್ಮ ಇಂಡಿಯಾಗೆ ಸಿಗ್ತಾ ಇದೆ. ಜಗತ್ತಿನ ನಂಬರ್ 1 ಸೆಮಿ ಕಂಡಕ್ಟರ್ ಕಂಪ್ನಿಯಾದ TSMC ನ ಬಿಲ್ಡ್ ಮಾಡಿದ ಮಾರಿಸ್ ಚಾಂಗ್ಗೆ ಖುದ್ದು ತೈವಾನ್ ಕಂಪ್ನಿಯ ಸಪೋರ್ಟ್ ಇತ್ತು, ಮತ್ತೆ ಫಿಲಿಪ್ಸ್ ಕಂಪ್ನಿಯ ಇನ್ವೆಸ್ಟ್ಮೆಂಟ್ ಇತ್ತು, ಮತ್ತೆ ಅಮೆರಿಕದ ಕಂಪ್ಲೀಟ್ಲಿ ಸಪೋರ್ಟ್ ಇತ್ತು. ಬಟ್ ಯಾರ ಸಪೋರ್ಟ್ ಇಲ್ದಲೆ ಬೆಳೆದಿದ್ದ ನಮ್ಮ ಇಂಡಿಯಾದ SCL ಕಂಪ್ನಿ ರಾತ್ರೋರಾತ್ರಿ ಮುಚ್ಚೋಗ್ಬಿಡುತ್ತೆ. ಬಟ್ ಇವಾಗ ಮತ್ತೆ ನಮ್ಮ ಇಂಡಿಯಾ ಎದ್ದು ನಿಂತ್ಕೊಳ್ಳೋ ಚಾನ್ಸಸ್ ಎಲ್ಲ ಕಾಣ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ? ಮತ್ತೆ ಇಂಡಿಯಾ ಈ ಸೆಮಿ ಕಂಡಕ್ಟರ್ ರೇಸ್ ಅಲ್ಲಿ ಮುಂದೆ ಬರುತ್ತಾ ಅಥವಾ ಹಿಂದೆ ಉಳ್ಕೊಳುತ್ತಾ? ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದೀರಾ ಅಂದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.